23, 24 ಯಾವ ವಿಷಯನೂ ಹೊರಗಡೆ ಬರ್ದಿದ್ದೆ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ. ಯಾಕೆಂದರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ. 25 ಏನಾಯಿತು ಅಂದರೆ ಜಗದೀಶ್ ಅವ್ರು ವೀಡಿಯೋ ಮಾಡಿ ಏನೋ ಹೇಳಿದ್ರು. ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನಿಗೆ ಹೇಳಿದೆ. ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್. ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡಿಬಿಡ್ತು. ಆ ಅಪ್ಪನ ಬಾಯಿ ಮುಚ್ಚೋಕ್ಕಾಯ್ತದ ನೀವು ಪ್ರಪಂಚದಲ್ಲಿ? ನನ್ನ ಸ್ನೇಹಿತರೆ, ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ, ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು CM ಆಸ್ಕಿಂಗ್ CM ಉತ್ತರ ಕೊಡಿ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಹಿಡ್ಕೊತಾರೆ. ಅದಾಗದು ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ. ಅದನ್ನು ಅವ್ರು ರೆಕಾರ್ಡ್ ಮಾಡಿ ಹಾಕಿದ್ರು. ಆ ಪ್ರೋಗ್ರಾಮ್ಗೆ ಹೋದಾಗ ಆಗಿದ್ದು ನಿಜ. ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರ್ದು ಅಂತ ಈಗ 15 ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು. ಎಲ್ಲ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮಲ್ಲಿ ರಕ್ಷಕ್ಕಿದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು. ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ಏನು ಸಮಸ್ಯೆ ಏನಾಗಿಲ್ಲ. ಯಾವತ್ತಿಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ, ತಮ್ಮನೇ. ಬಟ್ ಒಂದು ನನಗೆ ಅದೊಂದು ನೋವಿತ್ತು, ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ. ಆ ಕಾರಣಕ್ಕೆ ಏನೋ ಒಂದು ಕಡೆ ಏನಾಗುತ್ತೆ, ಯಾರೂ ಮಾಡಲ್ವಲ್ಲ, ಜೊತೆಲಿ ಸ್ನೇಹಿತ ಮಾಡಲ್ವಲ್ಲ, ನೆಕ್ಸ್ಟ್ ಯಾವ್ದಾರು ರಕ್ಷಕ್ಕೆ ಯಾವ್ದಾರು ಈವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು. ಅದು ಬಿಟ್ಟರೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಆಮೇಲೆ ಇನ್ನೊಂದೇನು ಗೊತ್ತಾ, ಹಾಗೆ ಮನುಷ್ಯ ಏಡ್ಸಿದ್ರೆ 13 ವರ್ಷ ಬದುಕ್ಬೋದು, ಈಗ ಇದ್ರೆ 5 ನಿಮಿಷ ಬದುಕೋಕ್ಕಾಗಲ್ಲ. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೇನೆ ಎಷ್ಟೊತ್ತು ಅದೇನಿಲ್ಲ. ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ್ ಮಾತಾಡಿದ್ವಿ. ಯಾವತ್ತೂ ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ. ನಾನು ಏನು ರಕ್ಷಕ್ ಮಾಡಿದ್ದೀನಿ ನಾನು ಮಾಡಿಲ್ಲ, ಇವರೇ ಮಾಡಿಲ್ಲ. ಸೊ ಹಂಗಿದ್ದ ಮೇಲೆ ಆಯಿತಾ, ಹಂಗಿದ್ದ ಮೇಲೆ ಇದು ಈ ಥರ ಆದಾತಂದರೆ ಆ ಒಂದು ಎಲ್ಲೋ ಒಂದು ಕಡೆ ನಂಬಿಕೆಗಳು ಹೋಗುತ್ತೆ. ಈ ಜನ್ರೇಷನ್ ನಂಬಿಕೆ ಉಳಿಯಲ್ಲ, ಉಳಿಬೇಕು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳ್ಳೋಂಥದ್ದಿರುತ್ತೆ. ಬಟ್ ಒಂದು ಮಾತು ನಾನು ಹೇಳ್ತೀನಿ, ನಾನು ಒಂದೇ ಮಾತು ಹೇಳೋದು, ನನಗೆ ಯಾರೋ ಇವತ್ತು ಫೋನ್ ಮಾಡಿದ್ರು, ರಕ್ಷಕರ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ತುಂಬ ಖುಷಿಯಿಂದ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ. ಅಲ್ಲೇ ಭಾಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು. ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ, ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಮಾತು ಹೇಳ್ತೀನಿ, ಒಂದು ಸಿನಿಮಾ ಮಾಡೋದಲ್ಲ ಸರ್, ತಲುಪಿಸೋದು ಮುಖ್ಯ. ನಾನು 3-4 ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದನ್ನೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಕಷ್ಟ ಸುಖಗಳು ಗೊತ್ತಿದೆ. ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ. ಅದು ರಕ್ಷಕ್ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಆಗಿರೋದನ್ನು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ. ಬಟ್ ನಾನು ರಕ್ಷಕ್ಕಿಂತ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದೆ ಅದು ಹೇಳ್ತೀನಿ. ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು. ನೀವು ಬೆಳಗ್ಗೆ ಮಾಧ್ಯಮ ಕೇಳಿದಾಗ ಎಸ್ ಆಗಿದೆ, ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ್ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ. ಕರ್ಪೂರ ಹಚ್ತೀನಿ ಅಂತೆಲ್ಲ ಅಂದಾಗ, ಅಣ್ಣ ಕರ್ಪೂರ ಅಲ್ಲಸೋದಲ್ಲ, ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಬಿಡ್ನ ಕಣ ನಾನು ಹೇಳಿದೆ. ಯಾಕೆಂದರೆ ನನಗೆ ಅದು ಬಂದಾಗ ಇಟ್ಸ್ ಎ ಡೈರೆಕ್ಟ್ ಹಿಟ್. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್. ನಾನು ತಗೊಳಕ್ಕೆ ರೆಡಿ ಇಲ್ಲ. ಆ್ಯಂಡ್ ಇಫ್ ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್, ನನಗೆ ಆ ವ್ಯಕ್ತಿ ಸ್ಟಾರ್ಡಮ್ ಬಗ್ಗೆ ಖುಷಿ ಇದೆ. ಈಸ್ ಎ ಹೀರೋ. ಬಟ್ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿ ಬೆಳೆಯೋ ಪ್ರಯತ್ನ ಆಗ್ತದೆ. ಇವತ್ತು ಯಾರು ಗೊತ್ತಾ, ಈಗ 15 ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಫೋನ್ ಮಾಡಿ, ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ, ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ SP ಆ್ಯಕ್ಷನ್ ತೊಗೊಂಡು ಫರ್ದರ್ ಏನು ಬೇಕು ಮಾಡಿಟ್ಟಿದ್ದಾರೆ. ಐ ರೆಸ್ಪೆಕ್ಟ್ IPS ಆಫೀಸರ್, ಒಬ್ಬ ಬಾಬಾ ಸರ್. ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ, ಕಲಾವಿದ್ರಿಗೆ ಅದಾಗಬಾರ್ದು. ಆಮೇಲೆ ಏನು ಗೊತ್ತಾ, ಇದೆಲ್ಲ 80s 90s ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು. ಮಚ್ಚು ತೋರಿಸ್ಬಿಡ್ದು, ಅಫ್ತಾ ಮಡುಗು ಇವೆಲ್ಲ ನಡೀತಿತ್ತು. ಈಗ ಅವೆಲ್ಲ ನಡೆಯಲ್ಲ. ಆ್ಯಂಡ್ ನಾನು ಅದನ್ನು ಮಾಡಬೇಕು ಅಂತ ಇಷ್ಟ ಇರಲ್ಲ ಸರ್. ಇನ್ನೊಂದು ವಿಷಯ ಇಲ್ಲ ಸರ್, ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮರಿಗೆ ಒಂದು ಮಾತು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 22 ಆದಾಗ ನಾನು 23, 24 ಅಷ್ಟು SP ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತಗೋತಾಯಿತ್ತು ಸರ್. ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು. ನನ್ನೆಲ್ಲ ದೊಡ್ಡತನ ಇರೋದಕ್ಕೆ ನಾನು ಯಾವುದೂ ಹೋಗಿಲ್ಲ ಸರ್. ತಪ್ಪು ಮಾಡಿದವ್ರಿಗೆ ಆಗುತ್ತೆ. ಬಟ್ ಒಂದೇನು ಅಂದರೆ, ನಾನು ರಕ್ಷಕ್ಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನು ಹೇಳ್ತೀನಿ ಪ್ರಾಮಾಣಿಕವಾಗಿ. ಅಲ್ಲಿದ್ದಾಗ ಅಟ್ಲೀಸ್ಟ್ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದರೆ, ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರಲ್ಲ. ಇಲ್ಲ ಅಲ್ಲೇನೂ ಆಗಿಲ್ಲ ಅದು ಅಥವಾ ಆಮೇಲೆ ಕರ್ಪೂರ ಹಚ್ತೀನಿ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದರೆ, ನಾನು ಹೇಳ್ತಿರೋ ಸುಳ್ಳು ಅಂತ ಆಗುತ್ತೆ. ನಾನು ಯಾಕೆ ಸುಳ್ಳು ಹೇಳಿ, ವೈ ಶುಡ್ ಐ? ಆ್ಯಂಡ್ ಯಾಕೆ ಬೇಕು ನನಗೆ ಅದು? ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್. ಒಂದು ಸಿನಿಮಾ ಪ್ರೊಡಕ್ಷನ್ ಅಂದರೆ 200 ಕುಟುಂಬ ಊಟ ಮಾಡುತ್ತೆ ಸರ್. ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ, ನೀವೇನು ಸಂಸ್ಥೆ ಕಟ್ಟಿದ್ರೆ 200 ಕುಟುಂಬ. ನನಗೆ ಪ್ರಥಮ್ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳು ಅನುಭವಿಸೋಕೆ ನಂತರ ಬಹಳಷ್ಟಿದೆ ಸರ್. ಹೀಗಿದ್ದಾಗ ಬಿಡೋಣ ಆಯಿತು, ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣ್ಣಣ್ಣ, ಏನು ಆವಾಜ್ ಆಗ್ತಿಲ್ಲಣ್ಣ, ರೌಡಿಜಮ್ ಮಾಡ್ತೀಯಾ, ಕಣ್ಣಲ್ಲೇ ಮಾಡ್ತೀಯಾ, ಯಾಕೆ? ಚಿಕ್ಕ ಹುಡುಗ ನಾನು, ಪುಟ್ಟ ಮಗು, ಇದು 3 ಸಿನಿಮಾ ಮಾಡಿದ್ದೀನಿ, 6 ಕೋಟಿ ಸಾಲ ಸಿಗಾಕೊಂಡ್ಬಿಟ್ಟಿದ್ದೀವಿ, ಬಿಟ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡಿ, ಮಾಧ್ಯಮದವ್ರು ಮಾಡೋದು ಹೆಂಗೆ ನೀವು? ಸೊ ಆಗಿದೆಲ್ಲ ಬಿಟ್ಟರೆ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ. ನನಗೆ ಒಪಿನಿಯನ್ ಬೇಸರ ಇರೋದು ನಿಜ. ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ. ಈಸ್ ಮೈ ಸ್ವೀಟ್ ಬ್ರದರ್.
ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ. ಎರಡು ಮಾತು ಸೈಲೆನ್ಸ್ ಇರಪ್ಪ ಒಂದು ನಿಮಿಷ, ಒಂದೇ ನಿಮಿಷ. ಆ್ಯಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನೀವು ನಂಬಿದರೂ ನಂಬದಿದ್ದರೂ ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ವರ್ಡ್ ರಾಕೇಣ ಅಣ್ಣ, ಅದೇ ಯಶ್ ಅವರು ಹಿಂಗೆ ಗಡ್ಡಬಿಟ್ಟಿದ್ದು. KGF ಪಾರ್ಟ್ 3ಗೆ ಪ್ರಶಾಂತ್ ನೀಲ್ ಮನೆ ಮುಂದೆ 2 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್ನು. ಸುಮ್ಮನೆ ಇರ್ಬೇಕು 2 ನಿಮಿಷ ಅಣ್ಣ, ಇರೋಣ 2 ನಿಮಿಷ ಇರೋಣ. ಅವ್ರಿಗೆ ಹೇಳಿದ್ದ ನೀನ್ ಗಡ್ಡ ಬಿಟ್ಟಿಲ್ಲ, ನೀನ್ ಬಿಟ್ಟರೆ ನಿಂಗೆ ಹೇಳ್ತೀನಿ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಇದು ಸತ್ಯ. ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ರಕ್ಷಕ್ ಒಂದು ಒಳ್ಳೆ ವಿಚಾರ ಹೇಳ್ತೀನಿ, ಒಂದು ಅಸಮಾಧಾನ, ಎರಡೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2024 ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ. ಇದಕ್ಕೆ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ, ಯಾಕೆಂದರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟಭಯಂಕರ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ರು. ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಅನ್ನೋಕ್ಕೆ ಈ ಸತ್ಯ ಹೇಳಬೇಕು, ಹೇಳ್ತಾ ಇದ್ದೀನಿ. ಪ್ರಶಾಂತ್ ನಾಯ್ಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್. ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸಲ್ಲಿ 131 ಪೇಜ್ ಇರುತ್ತೆ ಸರ್. 76ನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿಲಿ ಒಂದು ವಿಷಯ ಇದೆ. ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು, ಶೋ ಫಾರ್ಮೆಟ್ನ ಕ್ವಶನ್ ಮಾಡೋದು, ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡೋದವ್ರೆ, ಇಟ್ಸ್ ನನ್ ಅದರ್ ದೆನ್ ಕಾರ್ಪೊರೇಟ್ ಅಫೆನ್ಸ್. ಅದು ಅವ್ರು ಏನು ಬೇಕು ಕ್ರಿಮಿನಲ್ ಕೇಸ್ ಹಾಕೇ ಹಾಕ್ತಾರೆ ಅಂತಾರೆ ಇತ್ತು. ಈಶ್ವರನ ಸಾಕ್ಷಿಯಾಗಿ ಒಂದು ಮಾತು ಹೇಳ್ತೀನಿ, ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟಭಯಂಕರ ದಿನ ಹೋದಾಗ ಬಾಸ್ ವಾಟ್ ಇಸ್ ದಿಸ್ ಅಂತ ಕೇಳಿದೆ. ನಾನು ಯಾಕೆ ಅವ್ರನ್ನ ಬಾಸ್ ಅಂದೇನೆ, ನನ್ನ ಸಿನಿಮಾ ಪರ್ಚೇಸ್ ಮಾಡಿದ್ರು ಸರ್. ನಟಭಯಂಕರ ನನ್ನ ಸಾಲದಲ್ಲಿದ್ದಾಗ ದೊಡ್ಡ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ರು. ಪ್ರಶಾಂತ್ ನಾಯ್ಕ್ ಇಸ್ ಮೈ ಬಾಸ್. ಅವನ್ನ ಕೇಳಿದಾಗ ಪ್ರಥಮ್ ಹಿಂಗಾಗುತ್ತೆ, ಸಮ್ಟೈಮ್ ಸ್ಟೇಟ್ಮೆಂಟ್ಸ್ ಹಿಂಗೆಲ್ಲ ಬಂದಾಗ ನಮ್ಮ ಫಾರ್ಮೆಟು ಮತ್ತು ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಿಸ್ನೆಸ್ಗೆ ಎಫೆಕ್ಟ್. ನಾನು ಪ್ರಾಮಾಣಿಕವಾಗಿ ಅವತ್ತು ರಕ್ಷಕ್ ಪರವಾಗಿ ನಿಂತೆ. ಇದಾಗಬಾರ್ದು ಸರ್. ದಯವಿಟ್ಟು ಆತ ಈಗಷ್ಟೇ ಬೆಳೀತಾರೋ ಹುಡುಗ, ನೀವು ಕಾರ್ಪೊರೇಟ್ ಈಗ ಭವ್ಯಂದೇನೋ ಒಂದು ಇದಾಯಿತು, ನೋಟಿಸ್ ಇಶ್ಯೂ ಮಾಡಿರೋ ಕಲರ್ಸ್, ಆ ಥರ ಆಗಬಾರ್ದು ಅಂತ ಹೇಳಿದಾಗ ಪ್ರಾಮಾಣಿಕವಾಗಿ ನಾನು ನಿಂತಿದ್ದು. ನನಗೆ ಗೊತ್ತು, ಪ್ರಶಾಂತ್ ಸರ್ ಗೊತ್ತು, ನಾನು ರಕ್ಷಕ್ಕೂ ಹೇಳಿದ್ದೀನಿ. ಇದು ಈಶ್ವರನ ಸಾಕ್ಷಿಯಾಗಲು ಸತ್ಯ. ಸೂರ್ಯ ನಾನು ಆ ಮಟ್ಟಕ್ಕೆ ರಕ್ಷಕನ ರೆಸ್ಪೆಕ್ಟ್ ಮಾಡ್ತೀನಿ. ಹಂಗಿದ್ದಾಗ ಆತಂಗೆ ತೊಂದರೆ ಆಗಕ್ಕೆ ಬಿಡಲ್ಲ. ಆಗೋಯ್ತು, ಜನರೇಟ್ ಆದ್ರೆ ಪ್ರೊಡಕ್ಷನ್ ವೆಹಿಕಲ್ ಮುಗೀತು, ಕಳಿಸ್ಕೊಡ್ತೀನಿ ಮನೆಗೆ. ರಕ್ಷಕ್ ಮೇಲೆ ನಾನು ಇಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಯಾವುದೇ ಥರ ನಾನು ನೆಗೆಟಿವ್ಸ್ನ ಯಾರ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಆಗಿದ್ದು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ. ಧನ್ಯವಾದ.